ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮ್ಮ ಗಮನಕ್ಕೆ ಈ ಸಮಯಕ್ಕೆ ಬರಬೇಕಾಗಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಮೆಸೇಜಸ್ ಅಥವಾ ಗೈಡೆನ್ಸ್ ಅದೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. Okay, group number 1 oak tree, group number 2 lavender with some crystals. Okay, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಓಕ್ ಟ್ರೀ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಅದಕ್ಕೂ ಮುಂಚೆ ಓಹ್ ಮೈ ಗಾಡ್, ಈ ರೀಡಿಂಗು ನಿಮ್ಮ ಗ್ರೂಪಿಗೆ ಮಾಡುವಂಥ ರೀಡಿಂಗು ಇದು 4ನೇ ಅಟೆಂಪ್ಟು ನಾನು ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿರೋದು. ಬಿಕಾಸ್ ಎಲ್ಲ ಟೈಮು ನಾನು ರೆಕಾರ್ಡ್ ಮಾಡೋಕ್ಕೆ ಹೋದಾಗ ಐ ಫೆಲ್ಟ್ ಲೈಕ್ ಸಮಥಿಂಗ್ ಈಸ್ ನಾಟ್ ರೈಟ್ ಅನ್ನೋ ಥರ. ಐ ಮೀನ್ ಈ ಫ್ಲವರ್ ಬೊಕ್ಕೆ ಸ್ವಲ್ಪ ಹಿಂದೆ ಇರಬೇಕಿತ್ತು, ಅಥವಾ ಈಗ ರೆಕಾರ್ಡ್ ಮಾಡಬೇಕಾದ್ರೆ ಕಾರ್ಡ್ ಹೆಂಗೆ ಹಿಂದ್ಗಡೆಗೆ ಸ್ಲಿಪ್ ಆಯಿತು. ಸೊ ಐ ವಾಸ್ ಫೀಲಿಂಗ್ ವೆರಿ ವೆರಿ ರೆಸ್ಟ್ಲೆಸ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಐ ಫೆಲ್ಟ್ ಲೈಕ್ ನಥಿಂಗ್ ಈಸ್ ರೈಟ್. ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಮೂವ್ ಮಾಡಬೇಕು, ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕು ನೆಕ್ಸ್ಟ್ ಮೆಸೇಜ್ ಬರೋದಕ್ಕೆ. ಸೊ ಐ ಆಮ್ ನಾಟ್ ರೆಡಿ ಈ ಮೆಸೇಜನ್ನ ಕೊಡೋದಕ್ಕೆ. ಐ ವಾಸ್ ಫೀಲಿಂಗ್ ರೆಸ್ಟ್ಲೆಸ್ ಆ್ಯಂಡ್ ಅನ್ಕಂಫರ್ಟಬಲ್ ಸ್ವಲ್ಪ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಐ ಆ್ಯಕ್ಚುಲಿ ರಿಯಲಿ ಗಾಟ್ ಫ್ರಸ್ಟ್ರೇಟೆಡ್. ಲೈಕ್ ಯೂಶಲಿ ರೀಡಿಂಗ್ ಮಾಡುವಾಗ ಇಟ್ ಈಸ್ ವೆರಿ ಈಸಿ ಮೆಸೇಜಸ್ ಬರೋದು. ಇವಾಗ ನೋಡಿ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು. ವಿಚ್ ಮೀನ್ಸ್ ಲೈಕ್ ಫಸ್ಟ್ 4 ಅಟೆಂಪ್ಟ್ಸ್ ಬಂದು ಇಟ್ ವಾಸ್ ನೆಸಸರಿ. ಆ 4 ಅಟೆಂಪ್ಟಿಗೆ ನಾನು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ, ನಿಮ್ಮ ಎನರ್ಜಿನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದಾದಮೇಲೆ ಅದನ್ನು ಮೆಸೇಜ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಡೆಲಿವರ್ ಮಾಡೋದಕ್ಕೆ. ಸೊ ಇಟ್ ಈಸ್ ನೆಸಸರಿ ಫಾರ್ ಯು ಟು ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಯಾವುದಾದ್ರೂ ಸಕ್ಸಸ್ಗೆ ಅಥವಾ ಏನೇನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ ಮಲ್ಟಿಪಲ್ ಅಟೆಂಪ್ಟ್ಸ್ ನೀವು ಆಲ್ರೆಡಿ ಮಾಡಿರ್ಬೋದು, ಮಲ್ಟಿಪಲ್ ಟೈಮ್ ಏನನ್ನಾದರೂ ಟ್ರೈ ಮಾಡಿರ್ಬೋದು. ಪೇಷನ್ಸ್ ಆಗಿರೋದಕ್ಕೆ ಲೈಕ್ ನಿಮ್ಮನ್ನು ನೀವು ಪುಷ್ ಮಾಡ್ತಾ ಇರ್ಬೋದು. ಇನ್ ಸಮ್ ವೇ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ಕ್ವಿಟ್ ಅಂತ ಹೇಳಿ. ಈಗ ನಾನು 4ನೇ ಅಟೆಂಪ್ಟ್ ಆದಮೇಲೆ ಇದನ್ನೆಲ್ಲ ಕ್ಲೋಸ್ ಮಾಡಿಟ್ಬಿಡು, ಓಕೆ ಐ ಕೆನಾಟ್ ಡೂ ಇಟ್ ಅನ್ನೋ ಥರ ಒಂದು ಫೀಲಿಂಗ್ ಬರ್ತಾ ಇತ್ತು. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇ ನಿಮ್ಗೆ ಹೇಳ್ತಾ ಇರೋದು ಡೋಂಟ್ ಕ್ವಿಟ್ ಅಂತ ಹೇಳಿ. ನಿಮ್ಮ ವಾಟ್ ಎವರ್ ಯು ಆರ್ ಡೂಯಿಂಗ್, ಏನನ್ನ ಮಾಡ್ತಾ ಇದ್ದೀರಾ, ನೀವು ಬೇಕಾಗಿರೋ ಔಟ್ಕಮ್ಮು ಅಥವಾ ಸಕ್ಸಸ್ನ ಅಥವಾ ಮಲ್ಟಿಪಲ್ ಅಟೆಂಪ್ಟ್ಸಲ್ಲಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ರೆ, ಅಥವಾ ಏನನ್ನಾದರೂ ಹೊಸದಾಗಿ ಮಾಡೋ ಪ್ರಯತ್ನ ಪಡ್ತಿದ್ರೆ, ಮೊದಲನೇ ಅಟೆಂಪ್ಟಲ್ಲೇ ಅದಾಗೋದಿಲ್ಲ, 2ನೇ ಅಟೆಂಪ್ಟದಲ್ಲಿ ಅದಾಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ನೀವು ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿದಾಗ, ಮಲ್ಟಿಪಲ್ ಟ್ರೈಸ್ ಮಾಡಿದಾಗ, ಮಲ್ಟಿಪಲ್ ಟೈಮ್ಸ್ ನೀವು ಅದನ್ನು ಬಿಡದೆ ಕ್ವಿಟ್ ಮಾಡದೆ ಮುಂದೆ ಹೋದಾಗ ಇಟ್ ಬಿಕಮ್ಸ್ ಈಸಿಯರ್ ಆ್ಯಂಡ್ ಈಸಿಯರ್ ಅಂತ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ನೀವು ಹೊಸ ಬಿಸ್ನೆಸ್ ಶುರು ಮಾಡಿದಾಗ ಅಷ್ಟು ಸುಲಭವಾಗಿ ಮೊದಲನೇ ಕ್ಲೈಂಟ್ ಬರದೇ ಇರ್ಬೋದು. ಬಟ್ ನೀವು ಮಾರ್ಕೆಟಿಂಗ್ ಮಾಡ್ತಾ, ನೀವು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡ್ತಾ, ಅಥವಾ ನಿಮ್ಮ ವಾಟ್ ಎವರ್ ಯು ಆರ್ ಡೂಯಿಂಗ್ ಅದನ್ನು ಹೇಳ್ತಾ ಜನರಿಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ಶುರು ಆಗ್ಬೋದು, ಬಟ್ ಆಮೇಲೆ ಸ್ಟಡಿಯಾಗಿ ಮುಂದೆ ಹೋಗೋ ಅಂತ ಒಂದು ಎನರ್ಜಿ ಬಿಲ್ಡ್ ಆಗ್ಬೋದು. ರೈಟ್ ನಾವು ಎನರ್ಜಿ ಬಿಲ್ಡ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದ ಎನರ್ಜಿ ಈಸ್ ಬಿಲ್ಡಿಂಗ್ ಅರೌಂಡ್ ನಿಮ್ಮ ಪ್ರಾಜೆಕ್ಟು, ನಿಮ್ಮ ಸಬ್ಜೆಕ್ಟು, ಏನರ ಬಗ್ಗೆ ನಾವು ಅಥವಾ ನಿಮಗೆ ಈಗ ಅನ್ನಿಸ್ತಾ ಇದೆ ನಾವು ಮಾತಾಡ್ತಾ ಇದ್ದೀವಿ, ಆ ಒಂದು ಏರಿಯಾನಲ್ಲಿ ಎನರ್ಜಿ ಬಿಲ್ಡ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು. ವಿ ನೀಡ್ ಎನಫ್ ಎನರ್ಜಿ ಏನನ್ನಾದ್ರೂ ಲಾಂಚ್ ಮಾಡೋದಕ್ಕೆ. ಸೊ ನಮ್ಮ ಎನರ್ಜಿ ಮುಖಾಂತರ ನಾವೇನಕ್ಕಾದ್ರೂ ಜೀವ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಯೂಟ್ಯೂಬ್ ಚಾನಲ್ನ ಮಾಡಿದಾಗ ಲೈಕ್ ಫಸ್ಟ್ ವಿಡಿಯೋನಲ್ಲೇನೆ ನಾನು ಎನರ್ಜಿ ಎಲ್ಲ ಅಲ್ಲಿ ಹೋಗಿರೋದಿಲ್ಲ. ಸೊ ಇವಾಗ ಪ್ರಾಬಬ್ಲಿ ಇದು 400ನೇ ವಿಡಿಯೋ ಈ ಚಾನಲಲ್ಲಿ. ಸೊ 400 ವಿಡಿಯೋ ಅಂದರೆ ನನ್ನ ಎಷ್ಟು ಎನರ್ಜಿನ, ನನ್ನ ಪ್ರೀತಿನ, ನನ್ನ ಇಂಟ್ರೆಸ್ಟ್ನ ನಾನು ಈ ಚಾನಲ್ಗೆ ಕೊಟ್ಟಿರ್ತೀನಿ. ಸೊ ಈ ಚಾನಲ್ಗೆ ತಂದೆ ಆದಂಥ ಒಂದು ಜೀವ ಬರೋ ಥರ ವಿ ಬ್ರೀದ್ ಲೈಫ್ ನಾವು ಮಾಡುವಂಥ ಕೆಲಸಕ್ಕೆ, ನಮ್ಮ ಮನೆಗೆ, ನಮ್ಮ ದೇಹಕ್ಕಿರ್ಬೋದು, ನಮ್ಮ ಪ್ರಾಜೆಕ್ಟ್ಸ್ಗಳಿರ್ಬೋದು, ನಮ್ಮ ಕೆಲಸಗಳಿರ್ಬೋದು. ವಿ ಬ್ರೀದ್ ಲೈಫ್, ನಮ್ಮ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಅದಕ್ಕೆ ತನ್ನದೇ ಆದಂಥ ಒಂದು ರೂಪನ, ತನ್ನದೇ ಆದಂಥ ಒಂದು ಎಕ್ಸಿಸ್ಟೆನ್ಸ್ನ ನಾವು ಕೊಡೋದು. ದಟ್ ಈಸ್ ವೈ ವಿ ಆರ್ ಕಾಲ್ಡ್ ಕ್ರಿಯೇಟರ್ಸ್. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಲೈಫ್ ಅಂತ ನಾವು ಅದನ್ನೇ ಹೇಳೋದು. ನಮ್ಮ ಎನರ್ಜಿ, ನಮ್ಮ ಟೈಮು, ನಮ್ಮ ಇಂಟ್ರೆಸ್ಟು, ನಮ್ಮ ಲವ್ ಇಂದಾಗಿ ನಾವು
ಮಾಡುವಂತಹ ವಿಚಾರ ಅಥವಾ ನಾವು ಮಾಡುವಂಥ ಕೆಲಸಕ್ಕೆ ಆ ಜೀವನ ತುಂಬುವಂಥ ಕೆಲಸ ಮಾಡೋದು. ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತನ ರೀಡಿಂಗಲ್ಲಿ ನಿಮ್ಗೆ ಅಡ್ರೆಸ್ ಮಾಡ್ತಾ ಇರೋದು. ಡು ನಾಟ್ ಕ್ವಿಟ್. ಯಾಕೆಂದರೆ ಎನರ್ಜಿ ಗೇನ್ ಆಗೋದಕ್ಕೆ, ಎನರ್ಜಿ ಬಂದು ಅಕ್ಯುಮುಲೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಒಂದ್ಸಲ ಎನರ್ಜಿ ಅಕ್ಯುಮುಲೇಟ್ ಆದಮೇಲೆ ಇಟ್ ಬಿಕಮ್ಸ್ ಮೋರ್ ಸ್ಟಡಿ ಆ್ಯಂಡ್ ಈವನ್ ಆ್ಯಂಡ್ ಸ್ಮೂತ್ ಸೇಲಿಂಗ್. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನಮಗೆ ಇರಿಟೇಟ್ ಆದಾಗ ಇಟ್ ಈಸ್ ವೆರಿ ನಾರ್ಮಲ್. ಇರಿಟೇಟ್ ಆಗೋದು, ಫ್ರಸ್ಟ್ರೇಟ್ ಆಗೋದು, ಅಥವಾ ಏನಾದರೂ ಮಾಡೋಕ್ಕೆ ಹೋದಾಗ ಪದೇ ಪದೇ ಫೇಲ್ಯೂರ್ನ ನೋಡೋದು. ಮೊದಲನೇ ಅಟೆಂಪ್ಟಲ್ಲೇ ನಮಗೆ ಕೆಲಸ ಸಿಗದೆ ಇರ್ಬೋದು. ಮಲ್ಟಿಪಲ್ ಇಂಟರ್ವ್ಯೂಸ್ನ ನಾವು ಟ್ರೈ ಮಾಡಬೇಕಾಗಿ ಬರ್ಬೋದು. ಮೊದಲನೇ ವಿಡಿಯೋನೇ ಅಥವಾ ಮೊದಲನೇ ರೀಲೇ ಬಂದು ಇಟ್ ಡಸಂಟ್ ಡೂ ಎನಿಥಿಂಗ್. ಸೊ ಮಲ್ಟಿಪಲ್ ಅಟೆಂಪ್ಟ್ಸ್ ನಾವು ಮಾಡಬೇಕಾಗಿ ಬರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದಾಗಿ ನಿಮ್ಗೆ ಹೇಳ್ತಾ ಇರೋದು ಡು ನಾಟ್ ಕ್ವಿಟ್ ಅಂತ ಹೇಳಿ. ನೀವೇನೇನೇ ಮಾಡ್ತಿದ್ರು ಇವಾಗ ಡು ನಾಟ್ ಕ್ವಿಟ್. ಫಾರ್ ಎಕ್ಸಾಂಪಲ್, ನೀವು ಡಯಟ್ ಮಾಡಬೇಕಾದ್ರೆ ಇಮ್ಮಿಡಿಯೇಟಾಗಿ ಒಂದಿನದಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ, ಪ್ರಾಬಬ್ಲಿ 3 ತಿಂಗಳಲ್ಲೂ ನಮಗೆ ಬೇಕಾಗಿರೋಂಥ ರಿಸಲ್ಟ್ಸು ಕಾಣಿಸ್ದೇ ಇರ್ಬೋದು. ಬಟ್ ಸ್ವಲ್ಪವಾಗಿ ನಮ್ಮ ಒಳಗಡೆ ಆ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಎನರ್ಜಿ, ಇಟ್ ಟೇಕ್ಸ್ ವಿಲ್ ಪವರ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ಲಾಟ್ ಆಫ್ ಲವ್ ನಾವು ಮಾಡ್ತಾ ಇರೋಂಥ ಕೆಲಸದಲ್ಲಿ. ಸೊ ಆ್ಯಸ್ ಆಫ್ ನಾವು ವಾಟ್ ಎವರ್ ಈಸ್ ದ ಏರಿಯಾ ಇವತ್ತು ನಿಮ್ಮ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಡ್ರೆಸ್ ಮಾಡ್ತಾ ಇರೋದು. ಯಾಕೆಂದರೆ ಒಬ್ರೊಬ್ರದ್ದು ಒಂದೊಂದು ಏರಿಯಾ ಬಗ್ಗೆ ಇರ್ಬೋದು. ಇಲ್ಲಿ ವಿ ಕ್ಯಾನ್ ನಾಟ್ ರಿಯಲಿ ಪಿನ್ ಪಾಯಿಂಟ್ ಎಕ್ಸಾಕ್ಟ್ಲಿ ಏನಂತ ಹೇಳಿ. ಇಟ್ ಈಸ್ ಟೇಕಿಂಗ್ ಇಟ್ಸ್ ಟೈಮ್. ಅದರದ್ದೇ ಆದಂಥ ಜೀವ, ಅದರದ್ದೇ ಆದಂಥ ಒಂದು ಗ್ಯಾದರಿಂಗ್ ಆಫ್ ಎನರ್ಜಿಗೆ, ಆ ಸ್ಟಿಮ್ಯುಲೇಷನ್ಗೆ, ಆ ಮೊಮೆಂಟಮ್ಗೆ ಇಟ್ ಇಸ್ ಟೇಕಿಂಗ್ ಟೈಮ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ದ ಬ್ಯೂಟಿಫುಲ್ ಕಾರ್ಡ್ ಆಫ್ ಹಾರ್ವೆಸ್ಟ್, ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್. ಆಬ್ಸಲ್ಯೂಟ್ಲಿ. ಸೊ ನೀವು ಏನನ್ನೇ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ, ಅಥವಾ ನೀವು ಅಂದ್ಕೊಂಡಿರೋ ಥರ ಅದು ಈಗ ಸದ್ಯಕ್ಕೆ ಇಲ್ಲ, ಅದಕ್ಕೆ ಬೇಕಾಗಿರೋ ಅಂಥ ಒಂದು ಇಟ್ ಡಸಂಟ್ ಹ್ಯಾವ್ ವಿಂಗ್ಸ್ ಇನ್ನೂ ಅದು ತಾನೇ ಫ್ಲೈ ಆಗೋದಕ್ಕೆ. ಬಟ್ ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನು, ನಿಮ್ಮ ಟೈಮು, ನೀವು ಕೊಡ್ತಾ ಇರೋವಂಥ ಪ್ರೀತಿ, ನಿಮ್ಮ ಎನರ್ಜಿ ಬಂದು ಅದಕ್ಕೆ ಬೇಕಾಗಿರುವಂಥ ಒಂದು ಲೈಫ್ನ ತುಂಬ್ತಾ ಇದ್ದೀರಾ ಯಾವುದೋ ಪ್ರಾಜೆಕ್ಟ್ಗೆ ಅಥವಾ ಐಡಿಯಾಗೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಓಕೆ. ಸ್ಲೋ ಆಗಾದ್ರೂ ಸ್ಟಡಿಯಾಗಾದ್ರೂ ಯು ಆರ್ ಗೋಯಿಂಗ್ ಟು ವಿನ್. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಥರ. ಫಾರ್ ಎಕ್ಸಾಂಪಲ್, ನೀವು ನೋಟಿಸ್ ಮಾಡಿದರೆ ಅಥವಾ ನೀವು ಅನಲೈಸ್ ಮಾಡಿದರೆ ವೈರಲ್ ಆಗುವಂಥ ವಿಡಿಯೋಸು ಇಟ್ ಈಸ್ ನಾಟ್ ಆಲ್ವೇಸ್ ಅ ಸಕ್ಸಸ್ಫುಲ್ ಚಾನಲ್ ಆರ್ ಅ ಸಕ್ಸಸ್ಫುಲ್ ಇನ್ಫ್ಲೂಯೆನ್ಸರ್ಸ್. ಅದು ಒಂದು ವಿಡಿಯೋ ವೈರಲ್ ಆಗುತ್ತೆ, ಅದಾದಮೇಲೆ ಎವ್ರಿಥಿಂಗ್ ಗೋಸ್ ಫ್ಲಾಟ್. ವೈರಲ್ ಆಗೋದು ಈಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್. ನಮಗೆ ಸ್ಟಡಿಯಾಗಿ ಎಲ್ಲಿ ರೀಚ್ ಆಗಬೇಕು, ಆ ಎನರ್ಜಿ ಯಾರಿಗೆ ಆ ಮೆಸೇಜ್ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗೋದು ಈಸ್ ಅವರ್ ಓನ್ಲಿ ಗೋಲ್. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಓವರ್ ನೈಟ್. ಓವರ್ ನೈಟ್ ಅನ್ನೋದು ಲೈಕ್ ದೇರ್ ಆರ್ ಥೌಸಂಡ್ಸ್ ಆಫ್ ಅದರ್ ನೈಟ್ಸ್ ಆ ಓವರ್ ನೈಟ್ ಸಕ್ಸಸ್ ಬರೋದಕ್ಕೆ, ರೈಟ್? ಈಗ ನಾವು ಈಗ ಮನೆ ಕಟ್ಟಬೇಕಾದ್ರೆ ಒಂದೇ ಒಂದು ಫ್ಲೋರ್ ಬೋರ್ಡಿಂದ ಮನೆ ಆಗೋದಿಲ್ಲ. ಲೈಕ್ ಎವ್ರಿ ಸಿಂಗಲ್ ಡೇ ಒಂದೊಂದು ಏಟ್ಗೆ ಒಂದೊಂದೇ ಸಿಮೆಂಟು, ಲೈಕ್ ಮಲ್ಟಿಪಲ್ ಡಿಫ್ರೆಂಟ್ ಥಿಂಗ್ಸ್ ಒಂದೊಂದಿನೇ ಒಂದೊಂದು ಮಾಡ್ತಾ ಮೇ ಬಿ 6 ತಿಂಗಳಲ್ಲಿ, 1 ವರ್ಷದಲ್ಲಿ, 2 ವರ್ಷದಲ್ಲಿ ವಿ ಹ್ಯಾವ್ ದಟ್ ಬ್ಯೂಟಿಫುಲ್ ಹೌಸ್. ಸೊ ಅದನ್ನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ಇಟ್ ಡಸಂಟ್ ಮೀನ್ ನಾವು 2 ವರ್ಷ ಆದಮೇಲೆ ಅದು ಬರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡಾಗ ಮಾತ್ರನೇ ನಾವು ಇವತ್ತೊಂದು ದಿನ ನಾವು ಆ ಮೊದಲನೇ ಇಟ್ಕೆ ಇಡೋದಕ್ಕೆ ಸಾಧ್ಯ. ಸೊ ವಿ ನೀಡ್ ಯು ಟು ಬಿಲೀವ್. ನಿಮ್ಮ ಡ್ರೀಮ್ ಮೇಲೆ, ನಿಮ್ಮ ಐಡಿಯಾ ಮೇಲೆ, ನಿಮ್ಮ ವಿಷನ್ ಮೇಲೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಸ್ಟಾರ್ಟ್ ಬಿಲ್ಡಿಂಗ್. ಒಂದು ಇಟ್ಕೆ ಆದಮೇಲೆ ಇನ್ನೊಂದು ಇಟ್ಕೆ, ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ಪು, ಒಂದು ದಿನ ಡಯಟ್ ಆದಮೇಲೆ ನೆಕ್ಸ್ಟ್ ದಿನ ಡಯಟು, ಒಂದು ವರ್ಕೌಟ್ ಆದಮೇಲೆ ನೆಕ್ಸ್ಟ್ ವರ್ಕೌಟು. 1 ಡೇ 1 ಸ್ಟೆಪ್ 1 ಆ್ಯಕ್ಷನ್ ಅಟ್ ಅ ಟೈಮ್. ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಬಿಕಾಸ್ ನಿಮಗೆ ಕೊಡ್ತಾ ಇರೋದು ಅಥವಾ ನೀವು ಇನ್ವೈಟ್ ಮಾಡ್ತಾ ಇರೋದು ಅಥವಾ ಕ್ರಿಯೇಟ್ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ ಅ ಲಾಂಗ್ ಟರ್ಮ್ ಸಕ್ಸಸ್, ಲಾಂಗ್ ಟರ್ಮ್ ಹ್ಯಾಪಿನೆಸ್, ಲಾಂಗ್ ಟರ್ಮ್ ಹಾರ್ವೆಸ್ಟ್. ಆ್ಯಂಡ್ ಆಲ್ಸೋ ಹಾರ್ವೆಸ್ಟ್ ಅಂದಾಗ ಈ ಕಾರ್ಡಲ್ಲಿ ಲೈಕ್ ನಾವು ಬೀಜ ಬಿತ್ತಾದ್ಮೇಲೆ ಅದು ನಮಗೆ ಫಲ ಕೊಡೋದಕ್ಕೆ ಟೇಕ್ಸ್ ಟೈಮ್. ಸೊ ನಾವು ವಿ ಕೆನಾಟ್ ಜಸ್ಟ್ ಟೈಮ್ ಜಂಪ್ ಲಾಸ್ಟ್ ಡೇ ನಮಗೆ ಹಣ್ಣು ಕಿತ್ಕೊಳ್ಳೋ ಅಂಥ ಪೀರಿಯಡಿಗೆ. ನಾವು ಬೀಜ ಬಿತ್ತದ ಮೇಲೆ ನಾವು ಮಾಡುವಂಥ ಕೆಲಸ ನಾವೇನು ಮಾಡ್ತಾ ಇದ್ದೀವಿ, ದಟ್ ಈಸ್ ವೇರ್ ನಮಗೆ ಪೇಷನ್ಸ್ ಬೇಕಾಗಿರೋದು. ನಮ್ಗೆ ಆ ಗ್ರೋತ್ ಎಲ್ಲೂ ಕಾಣಿಸ್ದೇ ಇರ್ಬೋದು, ಅದು ಮೊಳಕೆ ಹೊಡಿಯೋದು ಗೊತ್ತಾಗದೇ ಇರ್ಬೋದು, ಒಳಗಡೆ ಅದು ಯಾವ ಥರ ನ್ಯೂಟ್ರಿಯೆಂಟ್ಸ್ ತೊಗೊಳ್ತಾ ಇದೆ ಅಂತ ಗೊತ್ತಾಗದೇ ಇರ್ಬೋದು. ಬಟ್ ಆ ನಂಬಿಕೆ ಇಟ್ಕೊಂಡು ನಾವು ಯಾವಾಗ
ಮಾಡಬೇಕಾಗಿರುವಂಥ ಕೆಲಸನ ನಮ್ಮ ಇಂಟ್ರೆಸ್ಟಿಂದ ಲವ್ವಿಂದ ನಾವು ಮಾಡ್ತಾ ಹೋಗ್ತೀವಿ. ಆ ಸೀಡ್ ಬೆಳೀತಾ ಹೋಗುತ್ತೆ ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಅ ಬಿಗ್ ಟ್ರೀ. ದಟ್ ಈಸ್ ವಾಟ್ ಈ ಓಕ್ ಟ್ರೀ ಹೇಳ್ತಾ ಇರೋದು. ಇದೊಂದು ಸೀಡಿಂದಾಗಿ ಇಷ್ಟು ದೊಡ್ಡ ಮರ ಬೆಳೆಯುವಂಥದ್ದು, ಸಾವಿರಾರು ವರ್ಷ ಭದ್ರವಾಗಿ ಅದರ ರೂಟ್ಸ್ನ ಇಟ್ಕೊಂಡು ತಂದೆ ಆದಂಥ ಜೀವನ ತಗೊಳ್ಳೋವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದು. ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಬ್ಯೂಟಿಫುಲ್, ಸಮಥಿಂಗ್ ಲಾಂಗ್ ಟರ್ಮ್, ಸಮಥಿಂಗ್ ಸೋ ಪವರ್ಫುಲ್ ಆ್ಯಂಡ್ ಸಕ್ಸಸ್ಫುಲ್. ಗ್ರೂಪ್ ನಂಬರ್ 1. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್, ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮನ್ನ ನೀವು, ನಿಮ್ಮ ನಂಬಿಕೆನ, ನಿಮ್ಮ ಐಡಿಯಾನ, ನಿಮ್ಮ ವಿಷನನ್ನ, ನಿಮ್ಮ ಪ್ಲಾನನ್ನ, ನಿಮ್ಮ ಗೋಲನ್ನ ನೀವು ಏನನ್ನ ಅನ್ಕೊಳ್ತಾ ಇದ್ದಾರೆ. ಇಟ್ ಕುಡ್ ಬಿ ಈವನ್ ಹೆಲ್ತ್ ಗೋಲ್ಸ್. ನಮಗೆ ಬರೀ ದುಡ್ಡು ಫೈನಾನ್ಸಸ್ ಅಷ್ಟೇ ಅಲ್ಲ, ನಮ್ಮ ಹೆಲ್ತ್ ಗೋಲ್ಸು ಕೂಡ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಗೋಲ್ಸ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ನೀವು ಮಾಡ್ತಾ ಇರೋದು ಇಟ್ ಈಸ್ ಫಾರ್ ಲಾಂಗ್ ಟರ್ಮ್. ವಿ ಆರ್ ನಾಟ್ ಹಿಯರ್ ಟು ಪ್ಲೇ ಸ್ಮಾಲ್, ವಿ ಆರ್ ಹಿಯರ್ ಟು ಪ್ಲೇ, ಟು ಎಂಜಾಯ್ ಆ್ಯಂಡ್ ಟು ವಿನ್ ಲಾಂಗ್ ಟರ್ಮಲ್ಲಿ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಗೈಡ್ ಮಾಡ್ತಾ ಇರುವಂಥದ್ದು. ಲೈಕ್ ಥಿಂಕ್ ಬಿಗ್, ಥಿಂಕ್ ಬ್ರಾಡ್, ಥಿಂಕ್ ಲಾಂಗ್ ಟರ್ಮ್ ಅಂತ ಹೇಳಿ. ಇವತ್ತೊಂದು ದಿನಕ್ಕೆ ಖುಷಿ ಕೊಡೋದಲ್ಲ ಇದು. ಇವತ್ತಿಂದ 10 ವರ್ಷಕ್ಕೆ ನಾನು ಇದ್ರ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನನ್ನ ಟೈಮನ್ನ, ನನ್ನ ಎನರ್ಜಿನ, ನನ್ನ ಲವ್ನ, ಸೊ ಐ ಆಮ್ ಗೋಯಿಂಗ್ ಟು ಎಂಜಾಯ್ ನನ್ನ ಫ್ರೂಟ್ ಆಫ್ ಲೇಬರ್ನ. ದಟ್ ಈಸ್ ವಾಟ್ ಈ ಹಾರ್ವೆಸ್ಟ್ ಕಾರ್ಡ್ ಹೇಳ್ತಾ ಇರೋದು. ಇಲ್ಲಿ ಸೀಡ್ ಆಗಿರೋದು, ನಮಗೆ ಬೇಕಾಗಿರುವಂಥ ಹಣ್ಣು ಹಂಪಲು ಬಂದು ಇಲ್ಲಿ ತೋರಿಸ್ತಾ ಇರೋದು. ಇಟ್ ಈಸ್ ಅಬೌಟ್ ನಮ್ಮ ಹಾರ್ವೆಸ್ಟ್, ನಮ್ಮ ಹಾರ್ಡ್ ವರ್ಕ್ಗೆ, ನಮ್ಮ ಡಿಟರ್ಮಿನೇಷನ್ಗೆ ಬರಬೇಕಾಗಿರುವಂಥ ಫಲ. ಯು ವಿಲ್ ಡೆಫಿನೆಟ್ಲಿ ಬಿ ಸಕ್ಸಸ್ಫುಲ್. ಗ್ರೂಪ್ ನಂಬರ್ 1. ನೀವೇನನ್ನ ಮಾಡ್ತಿದ್ದೀರಾ, ವಾಟ್ ಎವರ್ ಯು ಆರ್ ಡೂಯಿಂಗ್, ಇಟ್ ಈಸ್ ಟೇಕಿಂಗ್ ಯು ನಿಮ್ಮ ಸಕ್ಸಸ್ ಕಡೆಗೆ. ಯು ಆರ್ ರೈಟಿಂಗ್ ನಿಮ್ಮ ಸಕ್ಸಸ್ ಸ್ಟೋರಿನ. ಆ್ಯಂಡ್ ಆಲ್ಸೋ ಇದು ಒಂದಿನ ಏಕ್ ದಿನಕ ಸುಲ್ತಾನ್ ಅಲ್ಲ, ಇದು ಲೈಕ್ ಇಟ್ ಈಸ್ ಫಾರ್ ಅ ಲಾಂಗ್ ಟರ್ಮ್. ನಿಮ್ಮದೇ ಆದಂಥ ಎಂಪೈರು, ನಿಮ್ಮದೇ ಆದಂಥ ಲೆಗಸಿ, ನಿಮ್ಮದೇ ಆದಂಥ ಬ್ಯೂಟಿಫುಲ್ ಡ್ರೀಮನ್ನ ನೀವು ಬಿಲ್ಡ್ ಮಾಡ್ತಾ ಇರುವಂಥದ್ದು. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್, ಹಾರ್ಡ್ ವರ್ಕ್, ಡೆಡಿಕೇಶನ್, ನಿಮ್ಮ ಸ್ವೆಟ್, ಬ್ಲಡ್, ನಿಮ್ಮ ಲವ್, ಪ್ರತಿಯೊಂದೂ ಈ ಡೈರೆಕ್ಷನ್ ನಿಮ್ಮಿಂದ ಕೇಳ್ತಾ ಇರೋದು. ಈ ನಾವು ಏನನ್ನು ಅಚೀವ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ವಿ, ಎಲ್ಲರ ಕೈಲೂ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಎಲ್ರಿಗೂ ನಿಮಗೆ ಇರುವಂಥ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಬಟ್ ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಬಿಲೀವ್ ನಿಮ್ಮ ಪಾತ್ನ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಕೀಪ್ ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು. ಐ ಥಿಂಕ್ ಕೆಲವರು ರೆಸ್ಟ್ಲೆಸ್ ಆಗಿರ್ಬೋದು, ಅಥವಾ like where is the outcome, where is the success, where is the breakthrough, where is the weight loss, where is the job, etc etc. ಇವಾಗ ಕ್ವೆಶನ್ಗಳು, ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ನಿಮ್ಮ ಟೈಮನ್ನ, ಎನರ್ಜಿನ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೋ ಡೋಂಟ್ ಕ್ವಿಟ್, ಕೀಪ್ ಗೋಯಿಂಗ್ ಅಂತ ಹೇಳಿ. ಸೊ ಕೆಳಗಡೆ ಕಮೆಂಟ್ ಮಾಡಿ, 1 step at a time, 1 day at a time, ಐ ಆಮ್ ಹಿಯರ್ ಟು ವಿನ್ ಅಂತ ಹೇಳಿ. ಲೈಕ್ ಐ ಆಮ್ ಹಿಯರ್ ಟು ರೈಟ್ ಮೈ ಸಕ್ಸಸ್ ಸ್ಟೋರಿ ಅಂತ ಹೇಳಿ. ಅ ಲಾಂಗ್ ಟರ್ಮ್ ಸಕ್ಸಸ್ ಸ್ಟೋರಿ. ಇಟ್ ಈಸ್ ನಾಟ್ ಟೆಂಪ್ರರಿ, 1 ವಾರಕ್ಕೆ, 2 ವಾರಕ್ಕೆ, 1 ವರ್ಷಕ್ಕಲ್ಲ. ಐ ಆಮ್ ಹಿಯರ್ ಟು ಬಿಲ್ಡ್ ನನ್ನ ಲೆಗಸಿನ, ನನ್ನ ಲೈಫ್ನ, ದಟ್ ಐ ಆಮ್ ಪ್ರೌಡ್ ಆಫ್. ನನಗೆ ಪ್ರೌಡ್ ಆಗುವಂಥ ಲೈಫನ್ನು ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್, ಇಟ್ ವಿಲ್ ಟೇಕ್ ಎನರ್ಜಿ, ಇಟ್ ವಿಲ್ ಟೇಕ್ ಎಫರ್ಟ್ ಅಂತ ಹೇಳ್ತದೆ. ಮೈ ಗಾಡ್, ಲುಕ್ ಅಟ್ ದ್ಯಾಟ್, ವಿ ಹ್ಯಾವ್ ದ ಎಂಪ್ರೆಸ್ ಕಾರ್ಡ್. ದಿಸ್ ಇಸ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1. ಎಂಪ್ರೆಸ್ ಕಾರ್ಡು, ಈ ಹಾರ್ವೆಸ್ಟ್ ಕಾರ್ಡು, ಈ ಟ್ರೀ ಕಾರ್ಡು ಎಲ್ಲಾನು ಸಿಂಬಲೈಸ್ ಮಾಡ್ತಾ ಇರೋದು ನಮಗೆ ಬರಬೇಕಾಗಿರುವಂಥ ನಮ್ಮ ಫೇರ್ ಸಕ್ಸಸ್, ನಮಗೆ ಬರಬೇಕಾಗಿರುವಂಥ ನಮ್ಮ whatever we are destined, right? ನಾವು ಈ ಲೈಫ್ ಟೈಮಲ್ಲಿ ಇಷ್ಟರ ಮಟ್ಟಿಗೆ ನಾವು ಲಕ್ಸುರಿನ, ಕಂಫರ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅಂದ್ಕೊಂಡು ಬಂದಿರ್ತೀವಿ, ಅಥವಾ ಸಕ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅಂದ್ಕೊಂಡು ಬಂದಿರ್ತೀವಿ. ಈ ಕಾರ್ಡ್ನ ನೋಡಿದಾಗ ಶಿ ಈಸ್ ಫುಲ್ ಪ್ರೆಗ್ನೆಂಟ್. ಕೆಲವರು ನಿಮ್ಮ ಕನ್ಸೆಪ್ಷನ್ ಬಗ್ಗೆ ಆಲೋಚಿಸ್ತಾ ಇರ್ಬೋದು. ಇನ್ನೂ ಆಗಿಲ್ಲ, ಇಷ್ಟು ವರ್ಷ ಆಯಿತು ಮದುವೆ ಆಗಿ, ಅಥವಾ ಇಷ್ಟು ವರ್ಷ ಆಯಿತು ನನಗೆ, ಐ ವಾಂಟ್ ಮೈ ಓನ್ ಚೈಲ್ಡ್, ಅಥವಾ ಸಮಥಿಂಗ್ ಆನ್ ದೋಸ್ ಲೈನ್ಸ್ ಲೈಕ್ ನೀವು ಪೇರೆಂಟ್ ಆಗಬೇಕು ಅಂತ ಹೇಳಿ. ವೆರಿ ಸ್ಟ್ರಾಂಗ್ ಚಾನ್ಸ್, ಡೋಂಟ್ ಗಿವ್ ಅಪ್. ಸೊ ಎಲ್ಲ ಒಂದು ಆ್ಯಂಗಲಲ್ಲೂ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಡೈರೆಕ್ಟ್ ಮಾಡ್ತಾ ಇರೋದು ಡೋಂಟ್ ಗಿವ್ ಅಪ್ ಅಂತ ಹೇಳಿ. ಲುಕ್ ಎಟ್ ಆಲ್ ದ ಗ್ರೀನರಿ ಆ್ಯಂಡ್ ದ ಲಶ್ನೆಸ್. ಆ ಕೈಯಲ್ಲಿ ಹಿಡ್ಕೊಂಡಿರುವಂಥ ಸೇಮ್ ಈ ಕಾರ್ಡ್ ಥರನೇ ಲೈಕ್ ಎಲ್ಲ ಥರದ ಸಕ್ಸಸ್ನ ಇದು ಡಿನೋಟ್ ಮಾಡ್ತಾ ಇರೋದು. ಆ ಮರದಲ್ಲಿ ಬೆಳೆದಿರುವಂಥ ಫಲ, ಲೈಕ್ ಇಲ್ಲಿ ನೀರು ಹರಿತಾ ಇರೋದು. ಶಿ ಈಸ್ ಆಲ್ ಗ್ರೀನ್ ಆ್ಯಂಡ್ ಫುಲ್ ಬೆಲಿ ಆ್ಯಂಡ್ ಹಾರ್ವೆಸ್ಟ್ ಆ್ಯಂಡ್ ವೀಟ್. ಸೊ ದೆರ್ ಇಸ್ ಆಫ್ ಸಕ್ಸಸ್ ನಿಮ್ಮ ಡೆಸ್ಟಿನಿನಲ್ಲಿ ಈ ಲೈಫ್ ಟೈಮಲ್ಲಿ. ಗ್ರೂಪ್ ನಂಬರ್ 1. ಸೊ ಡೋಂಟ್ ಗಿವ್ ಅಪ್, ಕೀಪ್ ಗೋಯಿಂಗ್ ಫಾರ್ವರ್ಡ್. ಫಾಲೋ ನಿಮ್ಮ ಐಡಿಯಾಸ್ನ, ನಿಮ್ಮ ವಿಷನ್ನ, ನಿಮ್ಮ ವಾಟ್ ಎವರ್ ದಟ್ ನಿಮ್ಮ ಹಾರ್ಟ್ ನಿಮಗೆ ಹೇಳ್ತಾ ಇರೋದು. ಸೊ ಬಿಲೀವ್ ನಿಮ್ಮ ಇಂಟ್ಯೂಷನನ್ನು, ಬಿಲೀವ್ ನಿಮ್ಮ ಪಾತನ್ನ. ಸೊ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೀಗ. ಬಿಕಾಸ್ ಆ ಸ್ಟಾರ್ಟಿಂಗಲ್ಲಿ ಆ ರೆಸ್ಟ್ಲೆಸ್ ಎನರ್ಜಿ, ಆ ಸ್ವಲ್ಪ ಡೆಸ್ಪರೇಷನ್ ಎನರ್ಜಿ, ಸ್ವಲ್ಪ ಇಂಪೇಷನ್ಸ್ ಎನರ್ಜಿ ಬಂದಿದ್ದು, ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಸ್ಟಡಿ ಮಾಡೋದಕ್ಕೆ ಬಂದಿರೋದು. ಮತ್ತು ಡೋಂಟ್ ಗಿವ್ ಅಪ್, ಲೈಕ್
ಕೀಪ್ ಗೋಯಿಂಗ್, ಡೋಂಟ್ ಗಿವ್ ಅಪ್ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇರೋದು. ಓ ಮೈ ಗುಡ್ನೆಸ್, ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಮಜಿಷಿಯನ್ ಕಾರ್ಡ್. ಯು ಆರ್ ಕ್ರಿಯೇಟಿಂಗ್, ಲೈಕ್ ಅದನ್ನೇ ನಾವು ಅಷ್ಟೊತ್ತಿಂದ ಹೇಳ್ತಾ ಇರೋದು, ಯು ಆರ್ ಕ್ರಿಯೇಟಿಂಗ್, ಯು ಆರ್ ದ ಕ್ರಿಯೇಟರ್, ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಅಂಡ್ 8 of Wands, ಲೈಕ್ ಎನರ್ಜಿ ಬಂದು ಫಾಸ್ಟಾಗಿ ಮೂವ್ ಆಗ್ತಾ ಇರೋದು. ಇಷ್ಟು ದಿನ ಸ್ವಲ್ಪ ಸ್ಲೋನೆಸ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ, ಲೈಕ್ ನಥಿಂಗ್ ಈಸ್ ಹ್ಯಾಪನಿಂಗ್ ಅನ್ನೋಂಥ ಫೀಲಿಂಗ್ ಇದ್ದಿದ್ರೆ, ಸ್ಟ್ಯಾಗ್ನೆಂಟ್ ಇದೆ, ಬ್ರೇಕ್ ಥ್ರೂಸ್ ಇಲ್ಲ, ವೆನ್ ಯಾವಾಗ ಅಂತ ಹೇಳಿ ಸ್ವಲ್ಪ ಫ್ರಸ್ಟ್ರೇಟೆಡ್ ಆಗಿದ್ರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದೆರ್ ಇಸ್ ಸಮ್ ಕೈಂಡ್ ಆಫ್ ಬ್ಲಾಕೇಜ್ ಆರ್ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಇವಾಗ ಎನರ್ಜಿ ಅದರ ಮೊಮೆಂಟಮ್ ಅನ್ನ ಗೇನ್ ಮಾಡ್ತಾ ಇರೋದು. ಇಟ್ ಈಸ್ ಬಿಕಮಿಂಗ್ ಫಾಸ್ಟರ್. ಅಂಡ್ ಆಲ್ಸೋ ನಾವು ಅಷ್ಟೊತ್ತಿಂದ ಸ್ಟಾರ್ಟಿಂಗ್ ಅಲ್ಲಿ ಚಾನಲ್ ಮೆಸೇಜ್ ಅಲ್ಲಿ ಹೇಳಿದ್ದು, ಲೈಕ್ ಇಟ್ ಟೇಕ್ಸ್ ಟೈಮ್ ಅಲ್ಲ ಆ ಎನರ್ಜಿನೆಲ್ಲ ನಾವು ಗ್ಯಾದರ್ ಮಾಡ್ಕೊಳ್ಳೋದಕ್ಕೆ, ತನ್ನದೇ ಆದಂಥ ಒಂದು ಲೈಫ್ನ ಅದು ತಗೊಳ್ಳೋದಕ್ಕೆ, ನಮ್ಮ ಐಡಿಯಾ, ನಮ್ಮ ವಿಷನ್ನು. ಸೊ ದಟ್ ಈಸ್ ವಾಟ್ ಎನರ್ಜಿ ಗ್ಯಾದರ್ ಮಾಡಿಕೊಂಡು ಮೊಮೆಂಟಮನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಿದ್ದು. ರೈಟ್ ನಾವು ದಟ್ ಮೊಮೆಂಟಮ್ ಇಸ್ ವಾಟ್ ಈಸ್ ಗೆಟಿಂಗ್ ಆಕ್ಟಿವೇಟೆಡ್. ಸೊ ಎನರ್ಜೀಸ್ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಆ ಸ್ಟ್ಯಾಗ್ನೆನ್ಸಿ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ಫ್ಲೂಯಿಡ್ ಅಗೇನ್. ಆ ಸ್ಟಿಫ್ನೆಸ್ ಬಂದು ಮತ್ತೆ ಫ್ಲೂಯಿಡ್ ಆಗಿ ಟರ್ನ್ ಆಗ್ತಾ ಇರೋದು. ಓ ಮೈ ಗಾಡ್, ದಿಸ್ ಈಸ್ 7 of Pentacles. ಅಗೇನ್ ದಿಸ್ ಇಸ್ ದ ಕಾರ್ಡ್ ಆಫ್ ಹಾರ್ವೆಸ್ಟ್. ನೀವು ಈ ಕಾರ್ಡಲ್ಲಿ ನೋಡಿದ್ರೆ, ಲೈಕ್ ನಾವೇನನ್ನ ಬಿತ್ತಿದ್ವಿ ಅದ್ರ ಫಲನ ನಾವು ಕೈಂಡ್ ಆಫ್ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಇವಾಗ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಡೋಂಟ್ ಕ್ವಿಟ್. ನಿಮ್ಮ ಸಕ್ಸಸ್ಸು, ನಿಮ್ಮ ಬ್ರೇಕ್ ಥ್ರೂ, ವಾಟ್ ಎವರ್ ಇಟ್ ಈಸ್ ದಟ್ ಯು ಆರ್ ವೇಟಿಂಗ್ ಫಾರ್, ಇಟ್ ಈಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಇಟ್ ಈಸ್ ಜಸ್ಟ್ ದೇರ್. ಲೈಕ್ ಇನ್ನೇನು ನಮ್ಮ ಕೈಗೆ ಸಿಗೋ ಅಂಥ ಒಂದು ನಿಯರ್ ರೀಚಲ್ಲಿ. ಸೊ ಡೋಂಟ್ ಕ್ವಿಟ್, ಡೋಂಟ್ ಬಿ ಇಂಪೇಷಂಟ್, ಕೀಪ್ ಗೋಯಿಂಗ್ ಫಾರ್ವರ್ಡ್. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಅಫರ್ಮೇಷನ್ಸ್ನ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲೈಕ್ ಯು ಆರ್ ರೈಟಿಂಗ್ ಯುವರ್ ಸಕ್ಸಸ್ ಸ್ಟೋರಿ. And be patient ನಿಮ್ಮ ಸ್ಟೋರಿ ಜೊತೆ. ಆಲ್ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಹಾರ್ಟ್ ಚಕ್ರನ ತೋರಿಸ್ತಾ ಇರೋದು. ನಿಮ್ಮ ಹಾರ್ಟ್ ಚಕ್ರ ಬಂದು ಯೂಶಲಿ ಗ್ರೀನ್ ಕಲರ್ ತೋರಿಸ್ತಾರೆ, ಬಟ್ ನಿಮ್ಮ ಹಾರ್ಟ್ ಚಕ್ರನ ಅಬ್ಸಲ್ಯೂಟ್ಲಿ ಪೇಲ್ ಪಿಂಕ್ ಕಲರ್ ತೋರಿಸ್ತಾ ಇರೋದು, ವಿಚ್ ಇಸ್ ಸೋ ಸಾಫ್ಟ್ ಆ್ಯಂಡ್ ಬ್ಯೂಟಿಫುಲ್. ಸೊ ಆ ಒಂದು ಇಮೇಜ್ ಜೊತೆ, ಆ ವಿಷನ್ ಜೊತೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವೇನನ್ನ ಹುಡುಕ್ತಾ ಇದ್ದೀರಾ, ನಿಮ್ಮ ಹೊರಗಡೆ ಇಲ್ಲ, ನಿಮ್ಮ ಒಳಗಡೆ ಇದೆ ಅಂತ ಹೇಳಿ. ನೀವು ಉತ್ತರನ ಹುಡುಕ್ತಿದ್ರೆ ಅಥವಾ ಕ್ಲಾರಿಟಿನ ಹುಡುಕ್ತಿದ್ರೆ, ಅಥವಾ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಹುಡುಕ್ತಿದ್ರೆ, ಅಥವಾ ನಾನು ಅನ್ಕೊಳ್ತಾ ಇರೋದು ಸರಿನಾ ತಪ್ಪಾ, ಈ ಥರ ಒಂದು ಕನ್ಫ್ಯೂಷನ್ಗಳಲ್ಲಿದ್ದರೆ, ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಗೆ ಆಲ್ರೆಡಿ ಆ ಉತ್ತರ ಗೊತ್ತಿದೆ, ನಿಮ್ಮ ಒಳಗಡೆ ಆ ಉತ್ತರ ಆಲ್ರೆಡಿ ಇದೆ. ಒಂದು ಹಂತಕ್ಕೆ ನಿಮ್ಮ ಇಂಟ್ಯೂಷನ್ ಆಲ್ರೆಡಿ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ಆಲ್ರೆಡಿ ನಿಮ್ಮ ಹಾರ್ಟಿಗೆ ಗೊತ್ತಿದೆ ಯಾವ ಥರ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳಿ. ಬಟ್ ನಿಮ್ಮನ್ನು ನೀವು ಡೌಟ್ ಪಡ್ತಿದ್ದೀರಾ ಈ ಸದ್ಯಕ್ಕೆ, ಅಥವಾ ನೀವು ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದೀರಾ. ಬಟ್ ಆ್ಯಕ್ಚುಲಿ ದೆರ್ ಈಸ್ ನೋ ಕನ್ಫ್ಯೂಷನ್. ಬರೀ ನಾವು ಆ ಸತ್ಯನ ಒಪ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನು ನಾವು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಥವಾ ನಮ್ಮ ಇಂಟ್ಯೂಷನನ್ನು ನಾವು ಒಪ್ಕೊಳ್ಳೋದಕ್ಕೆ ಅಥವಾ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಅದರ್ವೈಸ್ ನಮಗೆ ಬೇಕಾಗಿರೋ ಉತ್ತರ ನಮ್ಮ ಹತ್ರ ಆಲ್ರೆಡಿ ಇದೆ, ಬೇಕಾಗಿರೋ ಇನ್ಫಾರ್ಮೇಷನ್ ನಮ್ಮ ಒಳಗಡೆ ಆಲ್ರೆಡಿ ಇದೆ, ಅಥವಾ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿರೋ ಟೈಮಿಗೆ ಬರುತ್ತೆ ಅನ್ನೋ ನಂಬಿಕೆ ಅಟ್ಲೀಸ್ಟ್ ನಮಗಿದೆ. ಬಟ್ ಈಗ ಸದ್ಯಕ್ಕೆ ನಾವು ವಿ ಆರ್ ನಾಟ್ ಟೋಟಲಿ ಕಂಪ್ಲೀಟ್ಲಿ ಬಿಲೀವಿಂಗ್ ನಮ್ಮ ಇಂಟ್ಯೂಷನನ್ನು ಅಥವಾ ನಮ್ಮ ಹಾರ್ಟನ್ನು, ನಮ್ಮ ಒಳಗಡೆ ನಡೀತಾ ಇರುವಂಥ ಆ ಡಿಸ್ಕಷನ್, ನಮ್ಮ ಒಳಗಡೆನೆ ನಡೀತಾ ಇರುವಂಥ ಆ ಡಿಸ್ಕಷನ್ನ ನಂಬೋದು ಸ್ವಲ್ಪ ಕಷ್ಟ ಆಗಿರೋದನ್ನು ತೋರಿಸ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈಗ ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು, ನಮ್ಮ ಉತ್ತರನ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಉತ್ತರನ ನಮ್ಮ ಒಳಗಡೆ ಹೋಗಿ ಹುಡ್ಕೋದು ಈಸ್ ವೇರ್ ನಮಗೆ ಬೇಕಾಗಿರೋ ಅಂಥ ಒಂದು ಸ್ಟ್ರೆಂತ್ ಇವಾಗ. ಸೊ ಲೈಕ್ ಸ್ಪೆಂಡ್ ಸಮ್ ಟೈಮ್ ನಿಮ್ಮ ಜೊತೆ ನೀವು, ಅಥವಾ ಮೆಡಿಟೇಟ್ ಮಾಡ್ತಾ, ಅಥವಾ ಪ್ರೇಯರ್ಸಲ್ಲಿ, ಅಥವಾ ಜಪ ಮಾಡ್ತಾ, ಅಥವಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ಬೆಳಗ್ಗೆನೆ ಎಲ್ಲರೂ ಎದ್ದೇಳೋದಕ್ಕೆ ಮುಂಚೆ ನೀವೆದ್ದು ಜರ್ನಲ್ ಮಾಡೋದ್ರಿಂದ, ಅಥವಾ ನೀವು ಬೆಳಗ್ಗೆನೇ ಎದ್ದು ಲೈಕ್ ವಾಕಿಗೆ ಹೋಗೋದು, ಎಲ್ಲರಿಂದ ಸ್ವಲ್ಪ ದೂರ ಇರೋದು, ಆ ಸಿಚುವೇಶನ್ ಯಾವುದ್ರ ಬಗ್ಗೆ ನೀವು ಆಲೋಚಿಸ್ತಾ ಇದ್ದೀರಾ ಅದರಿಂದ ನೀವು ಸ್ವಲ್ಪ ನಿಮ್ಮನ್ನು ನೀವು ಡಿಸ್ಟೆನ್ಸ್ ಮಾಡ್ಕೊಳ್ಳೋದು ಅಥವಾ ದೂರ ಮಾಡ್ಕೊಳ್ಳೋದು. ದಿಸ್ ಈಸ್ ವೇರ್ ನಿಮಗೆ ಬೇಕಾಗಿರೋಂಥ ಕ್ಲಾರಿಟಿ, ಆನ್ಸರ್, ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಓಪನ್ ಆಗೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಆಲ್ರೆಡಿ ಒಂದು ಹಂತಕ್ಕೆ ಗೊತ್ತಿದೆ ಏನು ಅಂತ ಇದು, ಅಥವಾ ಏನು ಮಾಡಬೇಕು ಅಂತ ಹೇಳಿ. ಯು ಜಸ್ಟ್ ನೀಡ್ ಅ ಲಿಟ್ಲ್ ಮೋರ್ ಸ್ಪೇಸ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಆ ಸ್ಪೇಸ್ ಮಾಡ್ಕೊಳ್ಳಿ, ನಿಮಗೆ ನೀವು ಕ್ಲೀನಾಗಿ ಅದ್ರ ಬಗ್ಗೆ ನಿಮ್ಮ ಒಳಗಡೆ ನೀವು ಹೋಗಿ
ಅದ್ರ ಉತ್ತರನ ಹುಡ್ಕೋದಕ್ಕೆ ವಾಟ್ ಎವರ್ ಇಟ್ ಈಸ್ ಈ ಸಂದರ್ಭದಲ್ಲಿ. ಸೊ ಮೇಕ್ ಸಮ್ ಸ್ಪೇಸ್ ಅಂತ ಹೇಳ್ತಾ ಇರೋದು. ಎಲ್ಲರ ಹತ್ರ ಹೋಗಿ ಒಪಿನಿಯನ್ ಕೇಳಬೇಡಿ. ವಾಟ್ ಎವರ್ ಇಟ್ ಈಸ್, ಯಾವುದೇ ಟಾಪಿಕ್ ಇರಲಿ, ಒಂದು 10 ಜನದ ಹತ್ರ ಹೋದಾಗ 10 ಡಿಫ್ರೆಂಟ್ ಒಪಿನಿಯನ್ಸ್ ಹೇಳ್ತಾರೆ. ಯು ವಿಲ್ ಬಿ ಈವನ್ ಮೋರ್ ಕನ್ಫ್ಯೂಸ್ಡ್. ವಾಟ್ ಎವರ್ ಇಟ್ ಈಸ್, ನೀವು ಏನಾದರೂ ಡಿಸಿಷನ್ ಮಾಡೋ ಪ್ರಯತ್ನ ಪಡ್ತಿದ್ರೆ, ಅಗೇನ್ ಫಾರ್ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಮ್ ಕೈಂಡ್ ಆಫ್ ಕನ್ಫ್ಯೂಷನ್, ವಾಟ್ ಎವರ್ ಇಟ್ ಈಸ್. ಇವಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು 10 ಜನದ ಹತ್ರ ಮಾತಾಡಿದಾಗ ಯು ವಿಲ್ ಗೆಟ್ ಈವನ್ ಮೋರ್ ಕನ್ಫ್ಯೂಸ್ಡ್. ಈ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಅ ಪರ್ಟಿಕ್ಯುಲರ್ ಟಾಪಿಕ್ಕಿಂದ, ಸಬ್ಜೆಕ್ಟಿಂದ ಅಥವಾ ಸಿಚುವೇಶನಿಂದ. ನಿಮಗೆ ಏನು ಮಾಡಬೇಕು ಅನ್ನೋಂಥ ಉತ್ತರ ನಿಮ್ಮ ಒಳಗಡೆಯಿಂದ ಎಮರ್ಜ್ ಆಗೋದಕ್ಕೆ, ರೈಟ್? ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಈಗ ಲೆಟ್ಸ್ ಸೇ ಸ್ವಿಮ್ಮಿಂಗ್ ಪೂಲಲ್ಲಿ ಅಥವಾ ಹರಿತಾ ಇರೋ ನೀರು, ವೇರ್ ಎವರ್ ಇಟ್ ಈಸ್, ಲೈಕ್ ಯಾವುದಾದ್ರೂ ಬಾಲ್ನ ಅಥವಾ ಒಂದು ಐಟಮ್ನ ನಾವು ಭದ್ರವಾಗಿ ಅಮ್ಕಿಟ್ಕೊಂಡಾಗ ಅದು ತಳದಲ್ಲೇ ಇರುತ್ತೆ. ಸೊ ನಮ್ಮ ಸ್ಟ್ರೆಸ್ಸು, ನಮ್ಮ ಓವರ್ ಥಿಂಕ್ ಬಂದು ನಾವು ಆ ಬಾಲ್ನ ಅದುಮ್ಕಿ ಇಟ್ಕೊಳ್ತಾ ಇರೋದು ನೀರೊಳಗಡೆ. ಅದೇ ನಾವು ಆ ಸ್ಟ್ರೆಸ್ನ ರಿಲೀಸ್ ಮಾಡಿದಾಗ ಅಥವಾ ಓವರ್ ಥಿಂಕಿಂಗಿನ ರಿಲೀಸ್ ಮಾಡಿದಾಗ, ಲೈಕ್ ನಾವು ಕೈ ಎತ್ಬಿಟ್ಟಾಗ ಆ ಬಾಲಿಂದ ಇಟ್ ಜಸ್ಟ್ ಪಾಪ್ಸ್ ಅಪ್, ರೈಟ್? ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಅದು ಈಸಿಯಾಗಿ ನಿಮ್ಮ ಉತ್ತರ ಮೇಲ್ ಬರುತ್ತೆ, ಸರ್ಫೇಸಿಗೆ ಬರುತ್ತೆ. ಟೇಕ್ ಆಫ್ ನಿಮ್ಮ ಸ್ಟ್ರೆಸ್ನ, ಲೆಟ್ ಇಟ್ ಫ್ಲೋ ಈಸಿಲಿ, ಎನರ್ಜಿ ಫ್ಲೋ ಆಗೋದಕ್ಕೆ ಬಿಡಿ. ಯು ವಿಲ್ ನೋ ಎಕ್ಸಾಕ್ಟ್ಲಿ ಏನು ಮಾಡಬೇಕಂತ ಹೇಳಿ. ಆರ್ ಇನ್ ಜನರಲ್ ಆಗಿ ನೀವು ಯಾವುದೇ ಕನ್ಫ್ಯೂಷನಲ್ಲಿ ಇಲ್ಲ ಅಂದರೂ, ಸ್ವಲ್ಪ ಲೋ ಆನ್ ಎನರ್ಜಿ ಇದ್ದರೆ, ಸ್ವಲ್ಪ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಆಗಿದ್ರೆ, ಮೋಟಿವೇಶನ್ ಕಡಿಮೆ ಆಗಿದ್ರೆ, ಯಾಕೆ ಹಿಂಗೆ ಆಗ್ತಾ ಇದೆ, ಓ ಮೈ ಗಾಡ್ ಐ ಆಮ್ ನಾಟ್ ಮೋಟಿವೇಟೆಡ್, ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಐ ಆಮ್ ಲೇಝಿ, ಐ ಆಮ್ ದಿಸ್, ಐ ಆಮ್ ದಟ್ ಅಂತ ಹೇಳಿ ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡ್ಕೊಳ್ತಾ ಇದ್ರೆ, ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾವಾಗ್ಲೂ ಸಮ್ಮರ್ ಇರೋದಿಲ್ಲ, ಯಾವಾಗ್ಲೂ ವಿಂಟರ್ ಇರೋದಿಲ್ಲ. ಸೀಸನ್ಸ್, ನಮ್ಮ ಲೈಫ್ ಒಂದು ಸೀಸನಲ್ಲಿ ವರ್ಕ್ ಆಗೋದು. ಸೊ ಕೆಲವೊಂದ್ಸಲ ಸ್ವಲ್ಪ ಡಿಪ್ರೆಸ್ಡ್ ಎನರ್ಜಿ ಇರುತ್ತೆ, ಲೋ ಎನರ್ಜಿ ಇರುತ್ತೆ, ಸ್ವಲ್ಪ ಗ್ರೇ ಅನ್ಸುತ್ತೆ. ದಟ್ ಈಸ್ ಟೋಟಲಿ ಫೈನ್. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಮಲ್ಟಿಟ್ಯೂಡ್ ಆಫ್ ಎಮೋಷನ್ಸ್. ಸೊ ಕೆಲವೊಂದ್ಸಲ ಆ ಥರ ಅನ್ನಿಸ್ಲಿಲ್ಲ ಅಂತಂದರೆ, ಮೋಟಿವೇಶನ್ ಇಲ್ಲ ಅಂತಂದರೆ, ಇಟ್ ಈಸ್ ನಾಟ್ ಪರ್ಮನೆಂಟ್. ನಮ್ಮ ಖುಷಿ ಯಾವ ರೀತಿ ಪರ್ಮನೆಂಟ್ ಇಲ್ವೋ, ಮೋಟಿವೇಶನ್ ಇಲ್ಲ ಅಥವಾ ಎನರ್ಜಿ ಲೋ ಅನ್ನೋದು ಇಟ್ ಈಸ್ ನಾಟ್ ಪರ್ಮನೆಂಟ್. ನಥಿಂಗ್ ಇಸ್ ಪರ್ಮನೆಂಟ್. ಇವಾಗ ಬೇಜಾರಾಗಿರೋದು, ನಾಳೆ ವಿ ಆರ್ ಜಸ್ಟ್ ಫೈನ್, ಲೈಕ್ ವಿ ಆರ್ ಹ್ಯಾಪಿ ದ ನೆಕ್ಸ್ಟ್ ಡೇ. ಸೊ ಒಂದು ದಿನ ಇರೋ ಥರ ಇನ್ನೊಂದು ದಿನ ಎನರ್ಜಿ ಇರೋದಿಲ್ಲ. ಸೊ ಡೋಂಟ್ ಓವರ್ ಥಿಂಕ್. ಯಾವಾಗಾದರೂ ಬೇಜಾರಾದಾಗ, ಸ್ವಲ್ಪ ಡಿಪ್ರೆಸ್ ಥರ ಅನಿಸ್ದಾಗ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಐ ಆಮ್ ಲೇಝಿ ಅಂತ ಅಂದ್ಕೊಂಡು ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡ್ಕೊಳ್ಳೋದಕ್ಕಿಂತ, ಜಸ್ಟ್ ಕಮ್ ಅಪ್ ವಿತ್ ಸಮ್ ಕೈಂಡ್ ಆಫ್ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಪ್ರಾಕ್ಟೀಸ್ ಆ ಸಮಯದಲ್ಲಿ, ಸೊ ದಟ್ ಯು ಆರ್ ನಾಟ್ ಓವರ್ ಥಿಂಕಿಂಗ್ ಈ ಸಿಚುವೇಶನ್ ಬಗ್ಗೆ. ಕೆಲವ್ರಿಗೆ ಇತ್ತೀಚೆಗೆ ಅನಿಸಿದ್ರೆ, ಲೈಕ್ ಐ ಆಮ್ ಲೇಝಿ, ನನಗೆ ಮೋಟಿವೇಶನೇ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಐ ಆಮ್ ರೈಟಿಂಗ್ ನನ್ನ ಸೆಕೆಂಡ್ ಬುಕ್ಕನ್ನು. ಈ 14ನೇ ಚಾಪ್ಟರ್ ಆದಮೇಲೆ ಐ ಡೋಂಟ್ ನೋ ನೆಕ್ಸ್ಟು ಯಾವ ಡೈರೆಕ್ಷನಲ್ಲಿ ಅದನ್ನು ತೊಗೊಂಡು ಹೋಗ್ಬೇಕು. ಐ ಡೋಂಟ್ ನೋ ಅನ್ನೋದಕ್ಕಿಂತ ಐ ನೋ ಟು ಅನ್ ಎಕ್ಸ್ಟೆಂಟ್ ಅದು ಚಾಪ್ಟರು ಅಥವಾ ಟರ್ನಿಂಗ್ ಪಾಯಿಂಟ್ ಯಾವ ಥರ ಸ್ಟೋರಿ ಟ್ವಿಸ್ಟ್ ಆಗುತ್ತೆ ಅಂತ ಹೇಳಿ. ಬಟ್ ಐ ಹ್ಯಾವ್ ನೋ ಮೋಟಿವೇಶನ್ ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಐ ಟೋಟಲಿ ಆನರ್ ನನ್ನ ಎನರ್ಜಿನ. ಮೇ ಬಿ ನೌ ಈಸ್ ನಾಟ್ ದ ರೈಟ್ ಟೈಮ್ ನೆಕ್ಸ್ಟ್ ಚಾಪ್ಟರ್ನ ನಾನು ಬರೆಯೋದಕ್ಕೆ. ಆ್ಯಂಡ್ ಐ ವಿಲ್ ಫೀಲ್ ಬೆಟರ್ ಯಾವಾಗ ನನಗೆ ಆ ಇಂಟ್ರೆಸ್ಟ್ ಬರುತ್ತೆ, ಅಥವಾ ಯಾವಾಗ ಆ ಸ್ಟೋರಿ ಬಂದು ತಾನೇ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ವಿಲ್ ಡೆಫಿನೆಟ್ಲಿ ಸಿಟ್ ಆ ಬುಕ್ ಮುಂದೆ, ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ, ಆ್ಯಂಡ್ ದೆನ್ ಇಟ್ ವಿಲ್ ಬಿ ಮೋರ್ ಈಸಿ ಫ್ಲೋಯಿಂಗ್. ನನ್ನನ್ನು ಐ ಕೆನಾಟ್ ಜಸ್ಟ್ ಕ್ರಿಟಿಸೈಸ್. ನನ್ನನ್ನು ನಾನು ಒಂದು ಬುಕ್ ಬರೆಯೋಕ್ಕಾಗೋದಿಲ್ವಾ, ಅದೆಷ್ಟೊತ್ತಾಗೋಗುತ್ತೆ ನೆಕ್ಸ್ಟ್ ಚಾಪ್ಟರ್ ಬರೆಯೋಕ್ಕೆ. ಇಟ್ ಈಸ್ ನಾಟ್ ದ್ಯಾಟ್. ಇಟ್ ಈಸ್ ನಮ್ಮ ಎನರ್ಜಿ ಯಾವ ರೀತಿ ಶಿಫ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಲೈಕ್ ನಮ್ಮ ಮೂನ್ ಸೈಕಲ್ ಯಾವ ರೀತಿ ನ್ಯೂ ಮೂನಿಂದ ಫುಲ್ ಮೂನ್ ತನಕ, ಕ್ವಾರ್ಟರ್ ಮೂನು, ವೇನಿಂಗ್ ಮೂನು, ವ್ಯಾಕ್ಸಿಂಗ್ ಮೂನ್ ಅಂತ ಹೇಳಿ, ದೆರ್ ಈಸ್ ಅ ಬ್ಯೂಟಿಫುಲ್ ಲೈಕ್ ಫ್ಲೋ or growth of moon cycle. So now human beings, it is just like that. That doesn't mean, for example, now creative work especially nalli namge we have to feel good now ಮಾಡ್ತಾ ಇರೋದ್ರ ಮೇಲೆ, only then ನಾವು ಮಾಡೋದಕ್ಕೆ ಸಾಧ್ಯ. ಇಟ್ ಈಸ್ ನಾಟ್ ಲೈಕ್ ನನ್ನ ಬ್ರೈನ್ಸ್ನ ನಾನು ಯೂಸ್ ಮಾಡ್ದಿರ ಮಾಡುವಂಥದ್ದಾದರೆ ವಿ ಕ್ಯಾನ್ ವರ್ಕ್ ಆನ್ ಡಿಸಿಪ್ಲಿನ್. ಬಟ್ ಈ ವಿಚಾರ ಬಂದಾಗ sometimes we'll have to kind of wait. Okay, and then we have mortar and pestle, integration, subtlety, through ಥರೋನೆಸ್. ಆ್ಯಸ್ ಆಫ್ ನಾವು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು, ಫೋಕಸ್ ಆನ್ ಯುವರ್ ಸೆಲ್ಫ್ ಕೇರ್, ನಿಮ್ಮ ಸೆಲ್ಫ್ ಲವ್ ಪ್ರಾಕ್ಟೀಸಸ್ಸು, ನಿಮ್ಮ ಮೆಡಿಟೇಷನ್ ಪ್ರಾಕ್ಟೀಸಸ್ಸು, ಲೈಕ್ ಸ್ಪಿರಿಚುವಲ್ ಬಾತು, ಲೈಕ್
ಕ್ರಿಸ್ಟಲ್ಸ್ ಯೂಸ್ ಮಾಡುವಂಥದ್ದು ಇರ್ಬೋದು. ನಿಮ್ಮ ಡೈಲಿ ಲೈಫಲ್ಲಿ ಸ್ವಲ್ಪ ಮೋಟಿವೇಶನನ್ನು, ಇನ್ಸ್ಪಿರೇಷನನ್ನು ಅಥವಾ ಕ್ಲಾರಿಟಿನ ತರೋದಕ್ಕೆ, ಆರ್ ಯೂಸ್ ಸಮ್ ಕೈಂಡ್ ಆಫ್ ಹರ್ಬಲ್ ಟೀ. ಈಗ ಸದ್ಯಕ್ಕೆ ಡೂ ಸಮಥಿಂಗ್ ದಟ್ ಮೇಕ್ಸ್ ಯು ಫೀಲ್ ಗುಡ್. ನಿಮಗೆ ಖುಷಿ ಕೊಡುವಂಥದ್ದು, ನಿಮ್ಮ ಮೂಡನ್ನು ಲಿಫ್ಟ್ ಮಾಡುವಂಥ ಕೆಲಸಗಳು, ಮೇ ಬಿ ಅರೋಮಾ ಆಯಿಲ್ಸ್ ಇರ್ಬೋದು, ಕ್ಯಾಂಡಲ್ಸ್ ಇರ್ಬೋದು. ಡೂ ಸಮಥಿಂಗ್ ಫಾರ್ ಯು ಟು ಫೀಲ್ ಗುಡ್. ಅಥವಾ ಬ್ರೇಕ್ ತೊಗೊಳ್ಳೋದಿರ್ಬೋದು, ಲೈಕ್ ಎಲ್ಲಾದರೂ ಸ್ಮಾಲ್ ವೆಕೇಶನ್ ಇರ್ಬೋದು, ಗೆಟ್ ಟುಗೆದರ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡನ್ನು ಮೀಟ್ ಮಾಡೋದಿರ್ಬೋದು, ಅಥವಾ ಕಾಫಿ ಕುಡಿತಾ ಒಂದು ಬುಕ್ ಓದೋದಿರ್ಬೋದು. ಡೂ ಸಮಥಿಂಗ್ ನಿಮ್ಮ ಸ್ಪಿರಿಟನ್ನ, ನಿಮ್ಮ ಮೂಡನ್ನ ಲಿಫ್ಟ್ ಮಾಡೋದಕ್ಕೆ. ಡೋಂಟ್ ಓವರ್ ಥಿಂಕ್ ಆ ಸಬ್ಜೆಕ್ಟ್ ಬಗ್ಗೆ. ಇಟ್ ವಿಲ್ ಹ್ಯಾಪನ್ ನ್ಯಾಚುರಲ್ ಆಗಿ. ಯಾವಾಗ ನಾವು ಆ ಸ್ಟ್ರೆಸ್ನ ರಿಲೀಸ್ ಮಾಡ್ತೀವಿ, ಆನ್ಸರು ಬಂದು ಅದಾಗದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ಓವರ್ ಥಿಂಕ್ ಈ ಸಿಚುವೇಶನನ್ನು. ಆಸ್ ಆಫ್ ನೌ ಮೇಕ್ ಸ್ಪೇಸ್. ಆ ಆನ್ಸರು ಅಥವಾ ವಾಟ್ ಎವರ್ ಈ ಸಿಚುವೇಶನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರೆಫರ್ ಮಾಡ್ತಾ ಇರೋದು, ಇಟ್ ಈಸ್ ಅ ನ್ಯಾಚುರಲ್ ಅಕರೆನ್ಸ್ ಅಂತ ಹೇಳ್ತಾ ಇರೋದು. ಐ ಥಿಂಕ್ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಯು ಮೇ ಬಿ ಕ್ರಿಟಿಸೈಸಿಂಗ್ ಆರ್ ಹಾರ್ಶ್. ನಿಮ್ಮ ಮೇಲೆ ನೀವು ಇಷ್ಟು ಆಗಲ್ವಾ, ಇದನ್ನು ಮಾಡೋದಕ್ಕಾಗೋದಿಲ್ವಾ, ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ನಾನು ಈ ಥರ ಎಲ್ಲ, ಲೈಕ್ ಯು ಮೇ ಬಿ ಸೆಲ್ಫ್ ಕ್ರಿಟಿಕಲ್ ಈ ಸಂದರ್ಭದಲ್ಲಿ. ಸೊ ಪ್ಲೀಸ್ ಬಿ ಕೈಂಡ್. ನಿಮ್ಮ ಬಗ್ಗೆ ನೀವು ಪ್ಲೀಸ್ ಬಿ ಕಂಪ್ಯಾಷನೇಟ್. ನಿಮ್ಮ ಬಗ್ಗೆ ನೀವು, ಫಾರ್ ಎಕ್ಸಾಂಪಲ್ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಮಗು ಇದ್ದಿದ್ರೆ ನೀವು ಯು ವಿಲ್ ನಾಟ್ ಬಿ ವೆರಿ ಹಾರ್ಶ್ ಅವ್ರ ಮೇಲೆ. ಯು ಅಂಡರ್ಸ್ಟ್ಯಾಂಡ್ ಅವರನ್ನ. ಸೊ ಬಿ ಯುವರ್ ಓನ್ ಬೆಸ್ಟ್ ಫ್ರೆಂಡ್. ಇವಾಗ ಬಿ ಯುವರ್ ಓನ್ ಸಿಸ್ಟರ್ ಆರ್ ಬ್ರದರ್ ಆರ್ ಮದರ್. ಈ ಸಮಯದಲ್ಲಿ ನಿಮಗೆ ನೀವು ಯು ನೀಡ್ ಸಮ್ ಸೆಲ್ಫ್ ಲವ್ ಆರ್ ಸೆಲ್ಫ್ ಕೇರ್ ಈಗ ಸದ್ಯಕ್ಕೆ. ಸೊ ಡೋಂಟ್ ಓವರ್ ಡೂ ಆರ್ ಓವರ್ ಥಿಂಕ್ ಏನನ್ನು. ರೈಟ್ ನೌ ಇಸ್ ದ ಮೊಮೆಂಟ್ ಫಾರ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ದಿಸ್ ಕಾರ್ಡ್ ಐ ಹ್ಯಾವ್ ಟು ಕವರ್ ಈ ಕಾರ್ಡ್ನ. Let me cover. Okay, I covered with feather. ಈ ಕಾರ್ಡ್ ಬಂದು ಹ್ಯಾಂಗ್ಡ್ ಮ್ಯಾನ್ ಅಂದರೆ ಅಗೇನ್ ದೆರ್ ಇಸ್ ನೋ ಮೂವ್ಮೆಂಟ್, ತುಂಬಾನೇ ಸ್ಲೋನೆಸ್ಸು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಕ್ನಾಲೇಜ್ ಮಾಡ್ತಾ ಇರೋದು ಇಟ್ ಈಸ್ ಟೋಟಲಿ ಫೈನ್. ನಿಮ್ಮ ಸ್ಲೋನೆಸ್ಸು ಅಥವಾ ಏನು ಅಷ್ಟೊಂದು ಆಗ್ತಿಲ್ಲ ಈ ಸಮಯದಲ್ಲಿ, ಅಷ್ಟೊಂದು ಆ್ಯಕ್ಷನ್ ಇಲ್ಲ ಅಂತಂದರೆ ಡೋಂಟ್ ವರಿ, ಇಟ್ ಈಸ್ ಟೋಟಲಿ ಫೈನ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಲೈಕ್ ಅಗೇನ್ ಪ್ರಿನ್ಸಸ್ ಆಫ್ ಕಪ್ಸ್, ಇದು ಬಂದು ನಮ್ಮ ಇಂಟ್ಯೂಷನ್, ನಮ್ಮ ಒಳಗಡೆ ನಾವು ಹೋಗುವಂಥದ್ದು, ನಮ್ಮ ಸೆಲ್ಫ್ ಕೇರ್, ನಮ್ಮ ಸೆಲ್ಫ್ ಲವ್, ನಮ್ಮ ಕ್ರಿಯೇಟಿವಿಟಿ, ನಮ್ಮ ಕಪ್ನ ನಾವು ಫುಲ್ ಮಾಡ್ಕೊಳ್ಳುವಂಥದ್ದು, ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು, ನಮ್ಮ ಡ್ರೀಮ್ಸ್ ಮೇಲೆ ನಾವು ಫೋಕಸ್ ಮಾಡುವಂಥದ್ದು, ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಈ ಎಲ್ಲ ಪ್ರಾಬ್ಲಮ್ ವಾಟ್ ಎವರ್ ದ ಸಿಚುವೇಶನ್ ಅದರಿಂದ ನಮ್ಮನ್ನ ನಾವು ಸ್ವಲ್ಪ ದೂರ ಮಾಡ್ಕೊಳ್ಳುವಂಥದ್ದು, ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ದಟ್ ಈಸ್ ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು. ಇವಾಗ ಈ ಪ್ರಿನ್ಸಸ್ ಬಂದು ಎಲ್ಲರಿಂದ ದೂರ ಕಾಡಲ್ಲಿ ಹೋಗಿ ಲೈಕ್ ಶಿ ಈಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಜಿಕಲಿ ಅವಳನ್ನ ಅವಳು ಒಳಗಡೆಗೆ ಹೋಗಿ ಅವಳ ಎನರ್ಜಿನ, ಅವಳ ಇಂಟ್ಯೂಷನನ್ನ, ಅವಳು ಯಾವ ರೀತಿ ಇದ್ದಾಳೆ, ಸೊ ಅವಳನ್ನು ಅವಳು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರೋದು ಈ ಕಾರ್ಡಲ್ಲಿ. ಸೊ ಪ್ರಿನ್ಸಸ್ ಆಫ್ ಕಪ್ಸ್, ಶಿ ಈಸ್ ಬ್ಯೂಟಿಫುಲ್. ಐ ಲವ್ ಪ್ರಿನ್ಸಸ್ ಆಫ್ ಕಪ್ಸ್. ಶಿ ಈಸ್ ವೆರಿ ಮಚ್ ವೆಲ್ ಅವೇರ್ ಅವಳ ಎಮೋಷನ್ಸ್ ಬಗ್ಗೆ, ಅವಳ ಇಂಟ್ಯೂಷನ್ ಬಗ್ಗೆ. ಅವಳನ್ನು ಅವಳು ರೆಸ್ಪೆಕ್ಟ್ ಮಾಡೋದು, ಅವಳ ಇಂಟ್ಯೂಷನ್, ಅವಳ ಎನರ್ಜಿ ಲೆವೆಲ್ಸ್ನ ಅವಳು ರೆಸ್ಪೆಕ್ಟ್ ಮಾಡೋದು. ದಟ್ ಈಸ್ ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು. ನಮ್ಮ ಎನರ್ಜಿ ಲೆವೆಲ್ ಯಾವ ಥರ ಇದೆ, ನಮ್ಮ ಮೋಟಿವೇಶನ್ ಲೆವೆಲ್ ಯಾವ ಥರ ಇದೆ, ದಟ್ ಈಸ್ ಟೋಟಲಿ ಫೈನ್. ಕೆಲವೊಂದ್ಸಲ ನಾವು ಮೋಟಿವೇಶನ್ ಇಲ್ಲ ಅಂತ ಅಂದರೆ ಯು ಕ್ಯಾನ್ ಡೂ ಆರ್ ಗಿವ್ ಇಟ್ ಟೈಮ್ ಸ್ವಲ್ಪ, ಮತ್ತೆ ನಮ್ಮ ಮೋಟಿವೇಶನ್ ವಾಪಸ್ ಬರೋದಕ್ಕೆ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿಕಾಸ್ ಎನರ್ಜಿ ಇಲ್ಲಿ ಶಿಫ್ಟ್ ಆಗ್ತಾ ಇರೋದು ವಿತ್ ದ 3 of Wands. ಇಟ್ ಸ್ಟಿಲ್ ಲುಕ್ಸ್ ಆಪ್ಟಿಮಿಸ್ಟಿಕ್ ಅಂಡ್ ಪರ್ಫೆಕ್ಟ್ ಆಕ್ಚುಲಿ ಎನರ್ಜಿ. ಈ ಸಮಯದಲ್ಲಿ ನೀವು ಸ್ವಲ್ಪ ಟೈಮ್ ಔಟ್ ತಗೊಳ್ಳೋದು, ಲೈಕ್ ಬ್ರೇಕ್ ತಗೊಳ್ಳೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದೇರ್ ಆರ್ ಬ್ಯೂಟಿಫುಲ್ ಆಪ್ಷನ್ಸ್ ಅಂಡ್ ಆಪರ್ಚುನಿಟೀಸ್ ಇನ್ನೂ ನಿಮ್ಮ ಕಡೆ ಬರ್ತಾ ಇರುವಂಥದ್ದು. ಯು ಹ್ಯಾವ್ ನಾಟ್ ಫೇಲ್ಡ್ ಆರ್ ಯು ಆರ್ ನಾಟ್ ಲಾಸ್ಟ್, ಯು ಆರ್ ಟೋಟಲಿ ಆನ್ ದ ಪಾತ್. ಸೊ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಇಂಪೇಷನ್ಸ್ ಇದ್ರೆ, ಓ ಮೈ ಗಾಡ್ ನಾನು ಕರೆಕ್ಟಾಗಿರೋ ಡೈರೆಕ್ಷನಲ್ಲಿ ಇದ್ದೀನಾ, ಏನಾಗ್ತಾ ಇದೆ ಅಂತೆಲ್ಲ ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಲ್ಲಿದ್ದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಬ್ಸಲ್ಯೂಟ್ಲಿ ಕನ್ಫರ್ಮ್ ಮಾಡ್ತಾರೆ, ನೋ ಯು ಆರ್ ಸ್ಟಿಲ್ ಆನ್ ದ ರೈಟ್ ಪಾತ್, ಆನ್ ದ ರೈಟ್ ಡೈರೆಕ್ಷನ್. ಬಟ್ ಇಟ್ ಈಸ್ ಟೋಟ್ಲಿ ಫೈನ್. ಕೆಲವೊಂದ್ಸಲ ಸ್ವಲ್ಪ ಸ್ಲೋನೆಸ್ ಇದ್ದರೆ, ಅಥವಾ ಏನೂ ಆಗಲಿಲ್ಲ, ಅಥವಾ ಏನು ಆಗೋದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ ಅಂತಂದರೆ ದಟ್ ಈಸ್ ಟೋಟ್ಲಿ ಫೈನ್. ಈ ಟೈಮಲ್ಲಿ ಇಟ್ ಈಸ್ ಜಸ್ಟ್ ಟೆಂಪ್ರರಿ, ಲೈಕ್ ಸೀಸನ್, ಲೈಕ್ ಇಟ್ ವಿಲ್ ಚೇಂಜ್. ಅದನ್ನೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು. ದ ಎನರ್ಜಿ ಸ್ಟಿಲ್ ಲುಕಿಂಗ್ ಗುಡ್, ಆಪ್ಟಿಮಿಸ್ಟಿಕ್. ಈ ಸಮಯದಲ್ಲಿ ನಾವು ಟೈಮ್ ಔಟ್ ತಗೊಳ್ಳೋದು, ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಥವಾ ಡೈರೆಕ್ಷನ್ ನಮ್ಮ ಸೈಲೆನ್ಸ್ ಅಲ್ಲೇ ನಮಗೆ ಬರ್ತಾ ಇರುವಂಥದ್ದು. ಓಕೆ, ದಿಸ್ ಕಾರ್ಡ್ ಅಗೇನ್ ಇಟ್ ಈಸ್ ಕನ್ಫರ್ಮಿಂಗ್ ನಾವು ಸ್ವಲ್ಪ ಲೋ ಆಗಿರ್ಬೋದು ಈ ಸಮಯದಲ್ಲಿ. ಅಗೇನ್ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಇಲ್ಲಿ 4 of Wands ಜೊತೆ. ಯು ವಿಲ್
ಫೈಂಡ್ ನಿಮ್ಮ ಇನ್ಸ್ಪಿರೇಷನ್ನ, ನಿಮ್ಮ ಮೋಟಿವೇಶನ್ನ. ತಿರ್ಗಾ ಯು ವಿಲ್ ಸ್ಟಾರ್ಟ್ ಕ್ರಿಯೇಟ್. ತಿರ್ಗಾ ನೀವೇನೇನ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ ಅಥವಾ ಏನನ್ನು ಮಾಡಬೇಕು ಅನ್ನೋಂಥ ಐಡಿಯಾ ಅಥವಾ ವಿಷನ್ ಬರಬೇಕಿದೆ ನಿಮಗೆ. ಯು ವಿಲ್ ಅಕಂಪ್ಲಿಷ್, ಯು ವಿಲ್ ಬಿ ಸಕ್ಸಸ್ಫುಲ್, ಯು ವಿಲ್ ಅಚೀವ್. ಗ್ರೂಪ್ ನಂಬರ್ 2. ಸೊ ಡೋಂಟ್ ಬೀಟ್. ನಿಮ್ಮನ್ನು ನೀವು ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ದಿರಾ, ನಿಮ್ಮನ್ನು ನೀವು ಅಂಡರ್ಮೈನ್ ಮಾಡ್ದಿರಾ. ಸೊ ಬಿಲೀವ್ ನಿಮ್ಮ ಅಥವಾ ಬಿಲೀವ್ ಇನ್ ನೇಚರ್. ಬೇಸಿಕ್ಲಿ ಈಗ ಸದ್ಯಕ್ಕೆ ಸರೆಂಡರ್ ನಿಮ್ಮ ಎನರ್ಜಿನ ಅಥವಾ ನಿಮ್ಮನ್ನು ನೀವು ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಅಥವಾ ಈ ಜರ್ನಿನಲ್ಲಿ. ಬಿಕಾಸ್ ಅಗೇನ್ ದೆರ್ ಇಸ್ ಫೈರ್ ತಿರ್ಗಾ ಇಗ್ನೈಟ್ ಆಗ್ತಾ ಇರೋದು. ದಿಸ್ ಈಸ್ ಯುವರ್ ಮೋಟಿವೇಶನ್ ಕಮಿಂಗ್ ಬ್ಯಾಕ್, ದಿಸ್ ಈಸ್ ಯುವರ್ ಇನ್ಸ್ಪಿರೇಷನ್ ಕಮಿಂಗ್ ಬ್ಯಾಕ್. ಅಗೇನ್ ಯು ವಿಲ್ ಬಿ ಲೈಕ್ ಎಕ್ಸಾಕ್ಟ್ಲಿ ಏನು ಮಾಡಬೇಕೋ ಅದನ್ನು ಮಾಡುವಂಥ ಕೆಪಾಸಿಟಿನ ಇದು ತೋರಿಸ್ತಾ ಇರೋದು. ಓವರ್ ಆಲ್ ದಿಸ್ ಈಸ್ ಟೆಂಪ್ರರಿ ಸ್ಲೋ ಎನರ್ಜಿ. ಯು ವಿಲ್ ಬಿ ಫೈನ್. ಗ್ರೂಪ್ ನಂಬರ್ 2. ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ. ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ, ಈ ಸಮಯದಲ್ಲಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಅಂತಿದೆ ಅಂತ ಅಂದರೆ ಪೇ ಅಟೆನ್ಷನ್ ನಿಮ್ಮ ಹಾರ್ಟಿಗೆ. ಬಿಕಾಸ್ ಈ ಬ್ರೇಕ್ ಆದಮೇಲೆ ಯು ವಿಲ್ ಗೆಟ್ ಬ್ಯುಸಿ ಆ್ಯಂಡ್ ನಿಮ್ಮ ಈ ಸಕ್ಸಸ್ ಆರ್ ವಾಟ್ ಎವರ್ ಈ ಡೈರೆಕ್ಷನಲ್ಲಿ ನೀವು ಹೋಗ್ತಾ ಇರೋದು, ಇಟ್ ಈಸ್ ಅ ಪ್ರಾಮಿಸ್ ಆಫ್ ಸಕ್ಸಸ್. ಗ್ರೂಪ್ ನಂಬರ್ 2. ಈ ಕಾರ್ಡ್ ಬಂದು ಇಟ್ ಈಸ್ ಅ ಪ್ರಾಮಿಸ್ ಆಫ್ ಸಕ್ಸಸ್. ಯು ಆರ್ ನಾಟ್ ಲಾಸ್ಟ್. ನಾವೆಲ್ಲೂ ಕಳೆದು ಹೋಗಿಲ್ಲ ಅಥವಾ ನಾವು ಸದ್ಯಕ್ಕೆ ಏನೂ ಆಗ್ತಿಲ್ಲ ಅಂದ ಮಾತ್ರಕ್ಕೆ ಯಾವತ್ತೂ ಏನೂ ಆಗಲ್ಲ ಅಂತ ಅಲ್ಲ. ಈಗ ಸದ್ಯಕ್ಕೆ ಚಳಿ ಇದೆ ಅಂದ ಮಾತ್ರಕ್ಕೆ ಬಿಸಿ ಯಾವತ್ತೂ ಬರೋದಿಲ್ಲ ಅಂತ ಅಲ್ಲ. ನಾವು ಹೀಗೆ ಈ ಫ್ರೋಝನ್ ಸ್ಟೇಟಲ್ಲೇ ಇರ್ತೀವಂತಲ್ಲ. ಇಲ್ಲಿ ಆ ಹೀಟ್ ತಿರ್ಗಾ ರೇಸ್ ಆಗ್ತಾ ಇರೋದು, ತಿರ್ಗಾ ನಾವು ನಮ್ಮ ಆ್ಯಕ್ಷನ್ ಓರಿಯೆಂಟೆಡ್ ಲೈಫ್ಗೆ ತಿರ್ಗಾ ಮೂವ್ ಆಗ್ತಾ ಇರೋದು, ನಮ್ಮ ಐಡಿಯಾಸ್ ತಿರ್ಗಾ ಶಾರ್ಪ್ ಆಗ್ತಾ ಇರೋದು, ನಮ್ಮ ಹಾರ್ಟನ್ನು ನಾವು ಫಾಲೋ ಮಾಡ್ತಾ, ನಮ್ಮ ಎನರ್ಜಿನ ನಾವು ಆನರ್ ಮಾಡ್ತಾ, ನಮ್ಮನ್ನು ನಾವು ನಂಬ್ತಾ, ನೇಚರ್ನ ನಾವು ನಂಬ್ತಾ, ಈ ನ್ಯಾಚುರಲ್ ಫ್ಲೋ ಆ್ಯಂಡ್ ನ್ಯಾಚುರಲ್ ರಿದಮ್ ಆಫ್ ಯೂನಿವರ್ಸ್ನ ನಂಬ್ತಾ, ಕೆಲವೊಂದ್ಸಲ ಸ್ಲೋ ಆಗೋದು ಸೊ ದಟ್ ವಿ ಕ್ಯಾನ್ ಗೋ ಫಾಸ್ಟರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ. ಈಗ ನಾವು ಬಿಲ್ಲು ಬಾಣ ತಗೊಂಡಾಗ ಫಸ್ಟು ಆ ಬಿಲ್ಲನ್ನು ನಾವು ಹಿಂದೆ ಎಷ್ಟು ದೂರ ಎಳಿತೀವಿ ಅವಾಗ ಅಷ್ಟೊಂದು ಆ್ಯಕ್ಷನ್ ಇರೋದಿಲ್ಲ. ವಿ ಆರ್ ಓನ್ಲಿ ಫೋಕಸಿಂಗ್ ಆ ಬಿಲ್ಲನ್ನು ಹಿಂದೆ ಎಳೆಯೋ ಅಂಥದ್ದು, ಆ ಆ್ಯರೋನ. ಸೊ ಹಿಂದೆ ಎಷ್ಟು ಎಳಿತೀವಿ ಅಷ್ಟು ಫೋರ್ಸ್ ಆಗಿ ಅದು ಮುಂದೆ ಹೋಗುತ್ತೆ. ಆ ಎಕ್ಸಾಂಪಲ್ನ ಕೊಡ್ತಾ ಇರೋದು. ಆ ಆ್ಯರೋನ ಹಿಂದೆ ಎಳಿಬೇಕಾದ್ರೆ ವಿ ಡೋಂಟ್ ನೋ, ಲೈಕ್ ಇಟ್ ಈಸ್ ಲಾಟ್ ಆಫ್ ಪ್ರೆಷರ್ ಆ್ಯಂಡ್ ವಿ ಡೋಂಟ್ ನೋ ಏನಾಗುತ್ತೆ ಅಂತ ಹೇಳಿ, ಬಟ್ ಇಟ್ ಈಸ್ ಫಾರ್ ಯುವರ್ ಗುಡ್. ನಾವು ಹಿಂದೆ ಎಳ್ಕೊಳ್ತಾ ಇರೋದು ನಮ್ಮ ಎನರ್ಜಿನ, so that it can go with full force ನಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ಅಥವಾ ನೆಕ್ಸ್ಟ್ phase of our life ಅಲ್ಲಿ. Okay, so don't worry, it is totally natural. ಲೈಕ್ ಟೇಕ್ ಕೇರ್. ಈಗ ಸದ್ಯಕ್ಕೆ ಮೇಕ್ ಸ್ಪೇಸ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಎನರ್ಜಿ, ಏಕೆಂದರೆ ಯು ವಿಲ್ ಗೆಟ್ ಬಿಸಿ ವೆರಿ ವೆರಿ ಸೂನ್. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 2. ಹೋಪ್ಫುಲಿ ನಿಮಗಿದು ಸ್ವಲ್ಪ ಕಂಫರ್ಟ್ನ ತಂದುಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಗ್ರೂಪ್ ನಂಬರ್ 2. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.